ಪಟ್ಟಿ ಹೆಂಗೋಯ್ತು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ಹೇಳಿದ್ರಿ. ನಾವು ಈಗಾಗಲೇ ನಮ್ಮ ಆಡಳಿತ ಮಂಡಳಿ ಇವತ್ತು ಬೋರ್ಡಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ. ಜಾಲತಾಣದಲ್ಲಿ ಎಲ್ಲಿ ಸ್ಟಾರ್ಟ್ ಆಯಿತು ನಾವು ಅದರ ಬಗ್ಗೆ ನಾವು ಲೀಗಲ್ ಆಗಿ ಹೋಗ್ತಾ ಇದ್ವಿ, ತನಿಖೆ ಮಾಡಿಸ್ತಾ ಇದ್ವಿ. ಜಾಲತಾಣದಲ್ಲಿ ಎಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿ ಹಿಡ್ಕೊಂಡ್ರೆ ಈ ಪಟ್ಟಿ ಹೆಂಗೆ ಬಂತು, ಯಾರೇ ಆಗಿರ್ಬೋದು, ನಮ್ಮ ಇಲಾಖೆ ಅಧಿಕಾರಿ ಆಗಿರ್ಬೋದು, ನೀವು ಅವಾಗಲೇ ನಾನು ಕೇಳಿದ್ರಿ, ಅಧಿಕಾರಿ ಆಗಿರ್ಬೋದು, ಇಲ್ಲ ಯಾವನೋ ಬೇಕು ಅಂತೇಳಿ ನಮ್ಮ ಒಕ್ಕೂಟಕ್ಕೆ ನಮ್ಮ ಆಡಳಿತ ಮಂಡಲಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಯಾವನೇ ಮಾಡಿರ್ಬೋದು, ಇದು ತನಿಖೆ ಮಾಡಿಸ್ತೀವಿ. ಇದರಲ್ಲಿ ಯಾರಿದ್ದಾರೆ ಅಂತ ತಂದು ಕಾನೂನು ರೀತಿ ಅವ್ರ ಕ್ರಮ ತಗೊಂಡೋದಕ್ಕೆ ನಮ್ಮ ಆಡಳಿತ ಮಂಡಳಿ ಈ ತೀರ್ಮಾನ ತಗೊಂಡಿದೆ. ಅಲ್ಲ, ಪಟ್ಟಿ ಇಲ್ಲಿದೆ ಅಂದರೆ ಅವಾಗಲೇ ನಾನು ಹೇಳಿದ್ದೀನಿ 1:5. ಇಲ್ಲ ನಮ್ಮದಲ್ಲ ಅದು. ಹೌದು, ನಮ್ಮದೇ ಅಂದರೆ ಈಗ ಏನು ಪಟ್ಟಿ ನಮ್ಮದಲ್ಲ, ನಾವು ಕೊಟ್ಟರೆ ಮಾಡಿರೋ ಪಟ್ಟಿ ಅಲ್ಲ ಅದು. ಈ ಇಂಟ್ರೂ ಬಂದಿರ್ತದಲ್ಲ, ಇಂಟ್ರೂ ಬಂದಿರೋದು ಯಾರ್ಯಾರಿಗೆ ಗೊತ್ತಾಗಿರ್ತದೆ. ಇಂಟ್ರೂ ನಾವು ಅನೌನ್ಸ್ ಮಾಡಿದ್ವಿ, 1:5 ಅನೌನ್ಸ್ ಮಾಡಿದ್ವಿ. ಆ ಪಟ್ಟಿನ ಅವ್ರು ಬೇಕಾದವರೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಪಟ್ಟಿ ಇಲ್ಲ, ಒಂದೇ ಒಂದು ಶಿಫಾರಸು ಮಾಡಿರೋದಿಲ್ಲ. ಅಲ್ಲಿ ನೀವು ನೋಡಿದಿರಿ ಪಟ್ಟಿ, ನಾನು ಕೂಡ ನೋಡಿದ್ದೀನಿ. ಯಾರಾದ್ರು ಸೈನ್ ಮಾಡೋರ ಇಲ್ಲ, ಅವ್ರ ಹೆಸರೇನೋ ಅವರೇನೋ ರೆಕಮೆಂಡ್ ಮಾಡಿರೋದು ಇದೆಯಾ? ಇವರೇ ಅದು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ನೋಡಿ, ನೇಮ್ ನಾನು ಅವಾಗಲೇ ಹೇಳಿದ್ದೆ 1:5 ಕರೆಕ್ಟ್. ಅವು ಹೌದು. ಯಾರು ಪ್ರಪೋಸಲ್ಸ್ ಅಂತ ಏನು ಮಾಡಿದ್ದಾರೆ ಅದು ಫೇಕ್. ಆಗ್ಬೋದು, ಅದು 1:5 ಅಲ್ಲಿರೋರೇ ಅವರು. 1:5 ಅಲ್ಲಿರೋರೇ ಅವರು. ಏನು ಹೇಳ್ತೀನಿ, 1:5 ಒಬ್ಬೊಬ್ರು 1:5 ಅಲ್ಲಿರೋದೇ ಪಟ್ಟಿ. ನಾನು ಹೇಳಿದ್ದೀನಿ, ಪಟ್ಟಿ ಅನೌನ್ಸ್ ಆದ್ಮೇಲೆ ಆ ಪಟ್ಟಿನ ತಗೊಂಡು ಅವರು ರೆಫರೆನ್ಸ್ ಅಲ್ಲ ಅದು ನಾವು ತನಿಖೆ ಒಪ್ಕೊಳಕ್ಕಾಗಲ್ಲ. ತನಿಖೆ ಮಾಡ್ತಾ ಇದೀವಿ ಅಂತ ಹೇಳಿದೀನಿ. ನಾನು ಹೇಳಿದೇನೆಂದ್ರೆ, ಎಕ್ಸಾಮ್ ಆಗ್ತದೆ, ರಿಸಲ್ಟ್ ಬರ್ತದೆ, ರಿಸಲ್ಟ್ ಆದ್ಮೇಲೆ 1:5 ಪಟ್ಟಿ ಮಾಡ್ತಾರೆ. 1:5 ಪಟ್ಟಿನ ನಾವು ಪಬ್ಲಿಕ್ ಮಾಡ್ತೀವಿ. ಆ ಪಟ್ಟಿನ ತಗೊಂಡು ಅವರು ಆ ಪಟ್ಟಿನ ಇಟ್ಕೊಂಡು ಅವರೇ ಆ ಪಟ್ಟಿಲಿರೋ ಹೆಸರುಗಳೆಲ್ಲನೂ ನಾಳೆ ರಿಕ್ರೂಟ್ಮೆಂಟ್ ಅಲ್ಲಿ ಬಂತು ಅಂದ್ರೆ ಇವತ್ತೇನು ಲೀಕ್ ಆಗಿದೆ ಅದು ನಿಜ ಅಂತ ನೀವು ಒಂದು ಒಪ್ಕೊತೀನಿ, ಹೇಳ್ತೀನಿ ನಾನು. ಏನು ಆ ಪಟ್ಟಿಯಲ್ಲಿರೋರು ಟೋಟಲ್ ಎಲ್ಲ ಅದೇ ಪಟ್ಟಿನೇ ಆಗ್ಬಿಟ್ರೆ 100% ಫ್ರಾಡ್, ನಾನು ಒಪ್ಕೊತೀನಿ. ಆದರೆ ಆ ಪಟ್ಟಿಯಲ್ಲಿರೋರು ಎಲ್ಲರೂ ಕೂಡ 1:5 ಬಂದಿರೋರು ಅವರೇ. ಆದರೆ ಆ ಪಟ್ಟಿಯಲ್ಲಿರೋರು ರೆಕಮೆಂಡ್ ಮಾಡಿರೋದು ಇಲ್ಲ ಆಯ್ಕೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿರೋದು ಅದು ಎಲ್ಲ ಸುಳ್ಳು. ಅದಿಲ್ಲ, ಆ ಥರ ಇಲ್ಲ. ಅದು ಆ ಪಟ್ಟಿಯಲ್ಲಿರೋರು ಎಲ್ಲರೂ ಆಗ್ಬಿಟ್ರೆ 100% 1, 2, 3, 4 ತಪ್ಪಾಗ್ತಂತಲ್ಲ, ಮ್ಯಾಕ್ಸಿಮಮ್ ಅದರಲ್ಲಿರೋರು ನಾನು ಹೇಳ್ತೀನಿ.